ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸದ್ಯ ಸಂತ್ರಸ್ತೆಯ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಂಡಿರುವಂತಹ ಶಹಾಪುರ ಕೋರ್ಟ್ ಮಹತ್ವದ ವಿಚಾರಣೆ ಆಗ್ತಿದೆ. ವಿಚಾರಣೆಯನ್ನು ಕೂಡ ಹಂತಕ್ಕೆ ಬಂದಿಲ್ಲ. ಆದರೆ ಇದರ ನಡುವೆ ಹೈಕೋರ್ಟ್ಗೆ ಮಲ್ಲಿಕಾರ್ಜುನ ಮುತ್ಯ ಈ ಪೋಕ್ಸೋ ಕೇಸ್ ಏನಾಗಿತ್ತು ಎಫ್ಐಆರ್ ನ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು. ಅವರ ಪರವಾದಂತ ವಕೀಲರು ಈಗ ಅದನ್ನ ವಾಪಸ್ ತಗೊಂಡಿದ್ದಾರೆ. ಅಷ್ಟಿಗೆಲ್ಲ ರಾಜಕೀಯ ನಾಯಕರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಸಚಿವರಾಗಿರುವಂತಹ ದರ್ಶನಾಪುರ ಮತ್ತು ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರು ಮುತ್ಯ ಪರವಾಗಿ ಮಾತನಾಡ್ತಿದ್ದಾರೆ. ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರ ಬ್ಯಾಟಿಂಗ್ ಹೇಗಿತ್ತಂತೀರಾ? ನೋಡ್ಕೊಂಡ್ ಬರೋಣ. ಪ್ರಮುಖವಾಗಿ ಅವರ ಹೇಳಿಕೆಗಳು ಒಂದು ಕಡೆ ಆದ್ರೆ ನೋಡಿ, ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿರುವಂತದ್ದು. ಆದ್ರೆ ಅದರ ನಡುವೆ ಸರ್ ಅನ್ನೆಸರಿ ಕೇಸ್ ಆಗ್ಯದ. ಅದರೇ ಸಂಬಂಧ ಇಲ್ಲ. ಪಾಪ ಸಣ್ಣ 7 ವರ್ಷ ಪೇರೆಂಟ್ಸ್ ಕೂಡ ನನ್ನ ಬಳಿ ಬಂದಿದ್ರು. 6-7 ವರ್ಷದ ಕೂಸ್ ಅದ. ಯಾರೇ ಸಣ್ಣ ಹುಡುಗರು ನಮ್ಮ ಬಳಿ ಬಂದಾಗ ಸಹಜ ಅದ, ಅದಕ್ಕೆ ಅವರಿಗೆ ಮುದ್ದಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಮೀಡಿಯಾದವರು ಮತ್ತು ಸಾಮಾಜಿಕ ಜಾಲತಾಣದವರು ಅದಕ್ಕೆ ಟ್ವಿಸ್ಟ್ ಮಾಡಿಗೆಸಿಂದ ಅದಕ್ಕೊಂದು ಬಣ ಕಟ್ತಕ್ಕಂಥ ಕೆಲಸ ಮಾಡ್ಯಾರ. ಕೇಸ್ ರದ್ದಾಗಬೇಕು, ಕೇಸೇ ಆಗ್ಬಾರ್ದಾಗಿತ್ತು. ಇದು ಇಷ್ಟು ಮಟ್ಟಿಗೆ ನೀವು ಟಿವಿದವರು ಮತ್ತು ಸೋಷಿಯಲ್ ಮೀಡಿಯಾದವರು ಇದ್ದೀರಿ ಅಂದ್ರೆ ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಿಟ್ಟಿಲ್ಲ. ನೀವು ಕೂಡ ನೋಡ್ಬೇಕಲ್ಲ ಅದು ಏನದ ವಿಡಿಯೋ ಅಂಬೋದು ನೋಡಿಗೆಸಿಂದ ಒಂದು ಪೋಕ್ಸೋ ಕೇಸಲ್ಲಿ ಸಚಿವರು ಮಾತಿದ್ದು. ಪೋಕ್ಸೋ ಕೇಸಲ್ಲಿ ಹೆಂಗೆ ಹೇಳ್ತಾರೆ ಮಾಧ್ಯಮದವರಂತೆ. ಆ ವಿಡಿಯೋ ಪಾಪ ಸಚಿವರು ನೋಡಿಲ್ಲ ಅನ್ಸುತ್ತೆ, ತುಂಬಾ ಬಿಸಿ ಅನ್ಸುತ್ತೆ. ನೋಡಿರ್ತಾರೋ ಅಥವಾ ನೋಡಿರಲ್ವೋ. ಈಗ ಒಂದು ಪೋಕ್ಸೋ ಅಡಿಯಲ್ಲಿ ಈ ಕೇಸನ್ನು ಎಷ್ಟು ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಅದು ನಿಲ್ಲದೇ ಇರುವಂಥ ಕೇಸು. ಹೌದು. ಈಗ ಆ ಮಗು ಹೇಳಿಕೆ ತಗೊಂಡಿದ್ದಾರಂತೆ ಇವತ್ತು. ಮಗುವಿನ ಹೇಳಿಕೆ ಕೂಡ ದಾಖಲಿಸಲಾಗಿದೆ. ಇಂಥವ್ರು ಯಾರಿದಾರಲ್ಲ ಈ ಜನನಾಯಕರು, ರಾಜಕಾರಣಿಗಳು, ಮೊದಲು ಇವರನ್ನ ದೂರ ಇಡಬೇಕು. ಹೌದು. ಈ ಕೇಸಿಗೆ ಅವರಿಗೂ ಸಂಬಂಧ ಏನು? ಮುತ್ಯನ ವಹಿಸ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಮುತ್ಯ ಮಾಡಿದ ತಪ್ಪು ಅಂತ ಬಂದ್ರೆ ಇವತ್ತು ಸರಿ ಅಂತ ಬರ್ತಾ ಇದಾರಲ್ಲ, ಆತ ಏನಾದ್ರು ತಪ್ಪು ಮಾಡಿದ್ರೆ ಅದ್ರಲ್ಲಿ ಪಾಲುದಾರಿಕೆ ಪಡಿತೀರಿ? ನಿಮ್ಗಾಗತ್ತಾ? ರಾಜಕೀಯ ನಿವೃತ್ತಿ ತಗೋತೀರಿ? ತಪ್ಪು ಅಂತ ಸಾಬೀತಾದಲ್ಲಿ, ಮುತ್ಯ ಅವರು ತಪ್ಪು ಮಾಡಿದ್ದಲ್ಲಿ ನಾನು ಸಾರಾಸಗಟಾಗಿ ರಾಜೀನಾಮೆ ಪಡಿತೀನಿ ಸ್ಟೇಟ್ಮೆಂಟ್ ಇದೆಯಾ? ಕೋರ್ಟಲ್ಲಿರೋ ಕೇಸನ್ನು ನೀವು ಏಕಾಏಕಿ ನೀವು ತೀರ್ಪು ಕೊಡೋಂಗಿದ್ರೆ ಕೋರ್ಟ್ಗಳೇನಕ್ಕೆ? ಹೌದು. ಕೇಸು ನ್ಯಾಯಾಲಯದಲ್ಲಿದೆ, ನಿಮ್ಮ ತೀರ್ಪು ಈಗಲೇ ಕೊಡ್ತಾ ಇದ್ದೀರಿ, ಮತ್ತು ನ್ಯಾಯಾಲಯಕ್ಕೆ ಏನು ಕೊಟ್ಟಂಗಾಯ್ತು? ನ್ಯಾಯಾಲಯದಲ್ಲಿರುವ ಕೇಸ್ಗಳ ಬಗ್ಗೆ ಮಾತಾಡಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಮಾತಾಡ್ತಾ ಇದ್ದಾನೆ ಒಬ್ಬ ರಾಜಕಾರಣಿ. ಹೌದು. ತಪ್ಪೇ ಇಲ್ಲ, ಮಾಡೇ ಇಲ್ಲ, ಮತ್ತು ಅದ್ರ ಬಗ್ಗೆ ಚರ್ಚೆ ಯಾಕೆ? ಆ ಕೇಸು ವಿಚಾರಣೆ ಯಾಕೆ? ನೀವೇ ತೀರ್ಪು ಕೊಡೋಂಗಿದ್ರೆ. ಈ ಕನಿಷ್ಠ ಜ್ಞಾನನೂ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ನಾವು ಮುಂದೆ ಕೂತ್ಕೊಂಡು ಮಾತಾಡಿಸ್ತೀವಲ್ಲ, ಅದು ದುರಂತ. ಹೌದು. ಒಬ್ಬರನ್ನ ಸಮರ್ಥಿಸ್ಕೋಬೇಕು ಅಂತ ರವಿಕುಮಾರ್ ಏನೋ ಹೇಳ್ತಾ ಇದ್ರು, ಮುತ್ಯ ಅವರ ಮೇಲ್ಗಡೆ ವಿರುದ್ಧ ದುರುದ್ದೇಶದ ದೂರು ಕೊಡಲಾಗಿದೆ ಅಂತ ಹೇಳ್ಬಿಟ್ಟು. ಯಾವ ದುರುದ್ದೇಶದ ಅಡಗಿದೆ ಅಲ್ಲಿ? ಅನುಚಿತ ವರ್ತನೆ ಅನ್ನೋನ ಬದುಗತ್ತಿ ಆ ವಿಡಿಯೋದಲ್ಲಿ ಮಗುವನ್ನ ಹಿಂಸಾತ್ಮಕವಾಗಿ ಬಳಸಿರೋದು ಗೊತ್ತಾಗ್ತಾ ಇದೆ. ಹೌದು. ಅನುಚಿತ ವರ್ತನೆ ಅಥವಾ ಲೈಂಗಿಕ ಅನ್ನೋ ಕಾನ್ಸೆಪ್ಟನ್ನು ತೆಗೆದಿಡಿ, ಮಗು ಅದು ಅಂತ ಅನ್ನೋ ಕಾನ್ಸೆಪ್ಟಿಗೆ ಹೋಗೋಣ. ಅಥವಾ ನಮ್ಮ ಸಹೋದರ ಸಂಬಂಧಿ ಅಂತ ಒಂದು ಕಡೆ ಹೇಳ್ತೀರಿ, ಅಥವಾ ನನ್ನ ದೂರದ ಸಂಬಂಧಿ ಅಂತ ಒಬ್ಬರು ಹೇಳ್ತೀರಿ. ನಿಮ್ಮಲ್ಲಿ ಯಾರಿಗೂ ಕ್ಲಾರಿಟಿ ಇಲ್ಲ. ಮ್ಯಾನೇಜರ್ ಬಂದು ಇನ್ನೊಂದೇನೋ ಕೊಡ್ತಾರೆ, ಆಗಾಗ ಬರ್ತಾ ಇರ್ತಾರೆ ಅಂತ ಹೇಳಿಕೆ ಕೊಡ್ತೀರಿ. ಹೌದು. ನಿಮ್ಮಲ್ಲೇ ಒಂದು ಕ್ಲಾರಿಟಿ ಇಲ್ಲ. ಸುಳ್ಳು ಹೇಳೋದೇ ಆದರೆ ಬೇರೆ ರೀತಿಯಲ್ಲಿ ಹೇಳಬೇಕಾಗಿತ್ತು ನೀವು. ಆ ನಿಟ್ಟಲ್ಲೂ ನೀವಿಲ್ಲ. ಸ್ವಾಮೀಜಿ ಎಲ್ಲೋ ಒಂದು ಕಡೆ ಕೂತು ಅಲ್ಲಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆತಂಕ ಪಡಬೇಡಿ. ಆತಂಕ ನೀವು ಪಡಬೇಕು, ಜನ ಯಾಕೆ ಪಡ್ತಾರೆ? ಭಕ್ತರೇ ಯಾಕೆ? ಭಕ್ತರು ನಿಮ್ಮನ್ನು ಇಷ್ಟು ದಿನ ನಂಬೋದ್ರಲ್ಲ ಅಂತ, ಅಕಸ್ಮಾತ್ ಅದು ಪ್ರೂವ್ ಆದರೆ ಅಥವಾ ಇನ್ನೊಂದೇನೋ ಆದರೆ ನಿಮ್ಮಂಥವ್ರನ್ನ ನಂಬುದವಲ್ಲ ಅಂತ ಹೇಸಿಗೆ ಪಡಬೇಕು ಅವರು. ಆತಂಕ ಅಲ್ಲ, ಆತಂಕ ಪಡಬೇಕಾಗಿರೋದು ನೀವು. 4 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಮೆರೆದಿದ್ದೆ, ನನ್ನ ಮುಖವಾಡ ಕಳಚು ಬೀಳುತ್ತೇನೋ ಅಂತ ಭಯದಲ್ಲಿ, ಆತಂಕದಲ್ಲಿ ನೀವಿರಬೇಕು. ನೀವು ಮುಂದೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲ. ಅಷ್ಟಕ್ಕೂ ವಿಚಾರಣೆ ಹಂತದಲ್ಲಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರಿಗೂ ನೈತಿಕತೆ ಇಲ್ಲ. ಇವ್ರು ಯಾರೂ ಬರಬಾರ್ದು. ಹೌದು. ಸ್ಟೇಟ್ಮೆಂಟ್ ಕೊಡಬಾರ್ದು. ದುರುದ್ದೇಶನೋ ಅಥವಾ ನಿಜವಾಗ್ಲೂ ನಡೆದಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಕೋರ್ಟಲ್ಲಿ ಮಾತಾಡುವಂಥದ್ದಲ್ವಾ. ಹಾಗಾಗಿ ಈ ವಿಚಾರದಲ್ಲಿ ಅವರು ಸ್ಟೇಟ್ಮೆಂಟ್ಗಳೇ ರಾಂಗ್. ಕೇಸೇ ಆಗಬಾರ್ದು ಅಂತಾರೆ. ಕೇಸನ್ನು ರದ್ದತಿ ಕೋರಿದ್ದೀರಿ ಅಂತಂದ್ರೆ ಏನು ಅರ್ಥ? ಅದರಲ್ಲಿ ಹೋಗಿದ್ದೇನಕ್ಕೆ? ರದ್ದತಿ ತಗೋತಿರೋದೇನಕ್ಕೆ? ದೇವಮಾನವನಿಗೆ ಎಲ್ಲ ಗೊತ್ತಿದ್ದರೆ ಕೊಡೋದೇನಕ್ಕೆ? ವಾಪಸ್ ತಗೊಳ್ಳೋದೇನಕ್ಕೆ? ಪ್ರಪಂಚದಲ್ಲಿ ಎಲ್ಲ ನಡೆಯೋದು ನಿಮಗೆ ಗೊತ್ತಲ್ಲ. ನೀವು ದೇವಮಾನವರು, ದೇವರೇ ಬಿಡಿ, ಹೆಗಲ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮನ್ನು. ದೇವ್ರಿಗೆ ಗೊತ್ತಾಗಿಲ್ವಾ ಇದು ಕೇಸ್ ಆಗತ್ತೆ ಅಂತ? ಇದು ಪೋಕ್ಸೋ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ, ನನಗೆ ಕಷ್ಟ ಬರುತ್ತೆ ಅಂತ ಗೊತ್ತಿರಲಿಲ್ವಾ? ಮೊದಲೇ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಭಕ್ತರೇ, ಇಂಥ ಒಂದು ಘಟನಾವಳಿ ಮುಂದೆ ನಡೀಲಿಕ್ಕಿದೆ,
ಹಾಗಾಗಿ ನೀವು ಯಾರು ಆತಂಕ ಪಡಬೇಕಾಗಿಲ್ಲ ಅನ್ನುವಂಥದ್ದನ್ನು ಹಿಂದೆನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಭಕ್ತರು ನಿರಾಳವಾಗಿರ್ತಿದ್ರಲ್ಲಪ್ಪ. ಹೌದು. ದೇವಮಾನವ ಅನಾಚಾರಗಳು ನಿಮ್ಮ ಗಮನಕ್ಕೆ ಬರೋದಿಲ್ಲ, ಮುಂದಾಗೋದು ನಿಮ್ಗೆ ಗೊತ್ತಾಗೋದಿಲ್ಲ. ಓಡಾಡೋದು, ಹಾರಾಡೋದು, ಚೀರಾಡೋದು ಮಾತ್ರ ಗೊತ್ತಿದೆ. ಒಂದು ಸಣ್ಣ ಮಗು, ನಿಮ್ಮ ಸಂಬಂಧನೇ ಆಗಿರಲಿ ಸ್ವಾಮಿ, ದೇವಮಾನವರಿಗೆ ನಮ್ಮ ಕಿವಿ ಮಾತು ಏನಿತ್ತು ಅಂತಂದರೆ, ನಿಮ್ಮ ಸಂಬಂಧನೇ ಆಗಿರಲಿ, ನಿಮ್ಮ ಮಗುವೇ ಆಗಿರಲಿ, ಆ ರೀತಿ ಅದನ್ನು ಎತ್ತಿ ಕುಕ್ಕುವಂಥದ್ದು, ಕತ್ತಿ ಹಿಡಿದಿದ್ರಿ. ನಾವು ಲೈಂಗಿಕತೆ ವಿಚಾರ ಮಾತಾಡೋದೇ ಬೇಡ. ಹೌದು. ಬದಿಗೊತ್ತಿ ನ್ಯಾಯಾಲಯ ನೋಡ್ಕೊಳ್ಳುತ್ತೆ, ಆ ಮಗುವಿನ ಹೇಳಿಕೆ ಇದೆ, ಅದನ್ನು ಆಧರಿಸಿ ಮಾತಾಡ್ತಾರೆ. ಪೋಷಕರು ಸಂಬಂಧಕ್ಕೆ ಬರೋದಿಲ್ಲ. ಪೋಷಕರು ಕೂತ್ಕೊಂಡು ಮಾತಾಡುವಂಥದ್ದನ್ನು ನಾವಿಲ್ಲಿ ಗಮನಿಸೋದೇ ಬೇಡ. ವಿಡಿಯೋ ಏನು ತುಣುಕು ಬಂದಿದೆ ಅದನ್ನು ಆಧರಿಸಿ ಮಾತಾಡೋದಾದ್ರೆ ಹಿಂಸಾತ್ಮಕವಾಗಿ ಬಳಸ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಮಗು ಆದರೂ ಅದಕ್ಕೆ ಸಮರ್ಥಿಸ್ಕೋಬೋದಾ ನೀವು? ಅದನ್ನು ಸಮರ್ಥಿಸ್ಕೊಂಡು ಬರುವಂಥ BJP ನಾಯಕರುಗಳು, ಇವರು ಕಾಂಗ್ರೆಸ್ಸಿನ ಮುಖಂಡರುಗಳು, ಇವ್ರನ್ನೆಲ್ಲ ಏನು ಮಾಡಬೇಕು ಅಂತಂದ್ರೆ, ಈ ನ್ಯಾಯಾಲಯದಲ್ಲಿ ಈ ರೀತಿ ಪೋಕ್ಸೋನೋ ಇನ್ನೊಂದು ಮತ್ತೊಂದು ಈ ರೀತಿ ಆದಾಗ ನಾವು ಮಗುವಿಗೆ ಕಣ್ಣಿಗೆ ಪಟ್ಟಿ ಹೊಡಿಬೇಕು, ಇನ್ನೊಂಥದ್ದು ಮತ್ತೊಂದು ಏನಿದಾವಲ್ಲ, ಈ ರೀತಿ ಇವರು ಬಾಯಿಗಳಿಗೆ ಬೀಗ ಹೊಡಿಬೇಕು. ಹೌದು, ಬಾಯಿಗಳಿಗೆ ಬೀಗ ಹೊಡಿಬೇಕು. ಮೊದಲು ದುರ್ವರ್ತನೆ ತೋರಿದನೋ ಇನ್ನೊಂದು ಮಾತಾಡೋದು ನ್ಯಾಯಾಲಯದಲ್ಲಿ ತೀರ್ಪು ಆಗುತ್ತೆ. ಆ ಮಟ್ಟಕ್ಕೆ ನಾವು ಮಾತಾಡ್ತಾ ಇರುವಂಥದ್ದು ದೇವಮಾನವನ ವೇಷಭೂಷಣದ ಬಗ್ಗೆನೇ ಇಲ್ಲಿವರೆಗೆ ಮಾತಾಡಿರೋದು. ಹೌದು. ದೇವಮಾನವ ಇಲ್ಲಿವರೆಗೆ ನಡ್ಕೊಂಬಂದಿದ್ದು ಅದರ ಬಗ್ಗೆ ಮಾತಾಡೋದು. ಕೇಸು ಏನಾಗುತ್ತೆ ಅದೆಲ್ಲ ನ್ಯಾಯಾಲಯದಲ್ಲಿದೆ, ಅದು ತೀರ್ಪಾಗುತ್ತೆ. ನೀವು ದೇವಮಾನವನ ವೇಷಭೂಷಣವನ್ನು ಬದಲಿಸೋಕೆ ಸಾಧ್ಯ ಆದ್ರೆ ಬದಲಿಸ್ರಿ, ಅವರ ವರ್ತನೆಗಳನ್ನು ಬದಲಿಸೋಕಾದ್ರೆ ಬದಲಿಸ್ರಿ. ಈ ನಿಟ್ಟಲ್ಲೇ ಮಾತುಕತೆ ಆಗಿತ್ತು. ಬಿಟ್ರೆ ಕೇಸ್ ತೀರ್ಪಾಗುತ್ತೆ, ಈ ಪೋಕ್ಸೋ ಕೇಸಲ್ಲಿ ಈ ರೀತಿ ಆಗುತ್ತೆ, ಹಿಂಗಾಗ್ಬಿಡ್ತಾರೆ ಸ್ವಾಮೀಜಿ ಎಲ್ಲೂ ಹೇಳಿಲ್ಲ. ಬದಲು ಮಾಡಿಸ್ಕೊಳ್ಳಿ, ಅವರಿಗೊಂದು ಎಚ್ಚರಿಕೆ ಗಂಟೆ ದೇವ್ರು ಕೊಟ್ಟವ್ರೆ. ಸಾಧ್ಯ ಆದರೆ ಈಗಲೇ ಟ್ಯೂನ್ ಮಾಡ್ಕೊಳ್ಳಿ. ಸ್ವಾಮೀಜಿ ಆದಿಯಾಗಿ ಅದನ್ನು ಬದಲು ಮಾಡ್ಕೊಳ್ಳೋಕ್ಕಾದ್ರೆ ಆಗ್ತಿತ್ತು. ಇವರನ್ನು ಉಳಿಸ್ಕೊಂಡು ಇನ್ನೊಂದೇನೋ ನಿಮ್ಮ ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಆಯಾಮದಲ್ಲಿದ್ದರೆ, ಯಾವುದೋ ಚಿಂಚನ್ ಸೂರ ಯಾರೋ ಅವ್ರದ್ದು ವಿಡಿಯೋ ಆಡಿಯೋ ಎಲ್ಲ ಲೀಕ್ ಆಗಿತ್ತಲ್ಲ, ಆ ನೆಲೆಗಟ್ಟಲ್ಲೇ ಸ್ವಾಮೀಜಿಯವ್ರನ್ನ ನೀವು ಪೋಷಣೆ ಮಾಡ್ತಾ ಇದ್ದಿದ್ರೆ ಈ ರೀತಿ ಅವ್ರನ್ನ ಸಮರ್ಥಿಸ್ಕೋತಾ ಬರ್ತೀರಿ. ಯಾಕಂದ್ರೆ ನಿಮ್ಮ ಇಡುಗಂಟುಗಳಲ್ಲಿರ್ಬೋದು. ಮಠ ಮಾನ್ಯಗಳು ಇವತ್ತಿರೋದೇನೆ, ಹೆಚ್ಚಿನ ಮಠ ಮಾನ್ಯಗಳು ಇರೋದೇನೆ ಇವರ ಇಡುಗಂಟುಗಳನ್ನ ಪೋಷಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆದಿ ಕಾಲದಿಂದನೂ ಬಂದಿದೆ. ಹೌದು. ರಾಜಕಾರಣಿಗಳ ಇಡುಗಂಟುಗಳು ಎಲ್ಲಿದ್ದಾವೆ? ಮಠ ಮಾನ್ಯಗಳಿದ್ದಾವೆ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ಚರ್ಚೆ ಆಗುತ್ತೆ. ನೀವು ಸ್ವಾಮೀಜಿಗಳನ್ನು ಈ ರೀತಿ ಸಮರ್ಥಿಸ್ಕೋತಾ ಬಂದಾಗೆಲ್ಲ ಅನುಮಾನಗಳು ಬರ್ತವೆ. ಹೌದು. ಓಕೆ, ಈ ಸ್ವಾಮೀಜಿನ ಯಾಕೆ ಈ ಮನುಷ್ಯ ಅಷ್ಟೊಂದು ಸಮರ್ಥಿಸ್ಕೋತಾನೆ? ಕೇಸ್ ಆಗಿದೆ, ಅದರ ವಿಚಾರಣೆ ನಡೀತಾ ಇದೆ, ಮುಂದಕ್ಕೆ ಹೋಗುತ್ತೆ, ತೀರ್ಪು ಬರುತ್ತೆ, ಒಳ್ಳೆ ಸ್ವಾಮೀಜಿ ಅದರ ಮನೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ, ಸರಿ ತಪ್ಪುಗಳು ಬರೋಕ್ಕಿಂತ ಮೊದಲನೇ, ತೀರ್ಪು ಬರೋಕ್ಕಿಂತ ಮೊದಲನೇ ನೀವು ಸಮರ್ಥಿಸ್ಕೊಂಡು ಯಾರೋ ಒಬ್ಬರು ಮಾಡಿದ್ದಕ್ಕೆ ಯಾಕೆ? ಇದು BJPಗಿರೋದು ಅಲ್ಲ, ಕಾಂಗ್ರೆಸ್ದು ಅಲ್ಲ, JDSದು ಅಲ್ಲ. ಇದು ಒಬ್ಬ ವ್ಯಕ್ತಿ ದೇವಮಾನವ ಅಂತ ಹೇಳಿಕೊಂಡು ಓಡಾಡಿರುವಂಥ ವ್ಯಕ್ತಿಯ ಮೇಲೆ ಒಂದು ಆರೋಪ ಬಂದಿದೆ ವಿತ್ ವಿಡಿಯೋ. ಯಾರೋ ಬಂದು ಹೇಳಿಕೆ ಕೊಟ್ಟಿದ್ದು ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಧರಿಸಿನೂ ಮಾಡ್ತಾ ಇಲ್ಲ. ವಿಡಿಯೋ ಲೀಕ್ ಆಗಿದೆ, ವಿಡಿಯೋ ಬಂದಿದೆ, ಅವರ ಪೋಷಕರೇ ಆ ವಿಡಿಯೋ ಹಾಕಿದ್ದಾರೆ. ವಿಡಿಯೋ ಆಧರಿಸಿ ಒಂದಷ್ಟು ಜನಕ್ಕೆ ಏನೋ ಒಂದು ಅನುಮಾನ ಬಂದಿರುತ್ತೋ, ಅಥವಾ ಇವರು ಪೋಕ್ಸೋ ಅಡಿಯಲ್ಲಿ ಇವರೇ ಸುಮೋಟೋ ಕೇಸ್ ದಾಖಲಿಸ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ತನಿಖೆಯಾಗಿ ಅವರ ನಡತೆಗಳು, ಅವರು ಅವತ್ತು ದುರ್ವರ್ತನೆ ತೋರಿದರೋ ಅಥವಾ ಅನುಚಿತವಾಗಿ ವರ್ತಿಸಿದರೋ ಆ ನಿಟ್ಟಲ್ಲಿ ವಿಚಾರಣೆ ಆಗುತ್ತೆ. ಯಾಕೆ ಇಷ್ಟು ಬೇಗ ನೀವು ಅದಕ್ಕೆ ಸಮರ್ಥಿಸ್ಕೊಂಡು ಅವ್ರನ್ನ ಹೊತ್ಕೊಂಡು ಬರ್ತಾ ಇದ್ದೀರೋ ನಿಮಗೆ ಗೊತ್ತು. ಮಾಡಬೇಡಿ ಕೆಲಸ. ಅಲ್ಲಿ ತಪ್ಪಿದ್ದಿದ್ದರೆ ಶಿಕ್ಷೆ ಆಗುತ್ತೆ, ಆಗಲಿ. ಸರಿ ಇದ್ದಿದ್ದರೆ ಸಮರ್ಥಿಸ್ಕೊಂಡು ಈಚೆ ಬರಲಿ, ಕಾಯಿರಿ, ತಾಳ್ಮೆ ಇರಲಿ.